ಸೊ ಇನ್ನೊಂದು ವಿಚಾರ, ಇವಾಗ ಈಶಾನಿ ಮತ್ತು ನಿಮ್ಮ ಒಂದು ಕೆಮಿಸ್ಟ್ರಿ ಬಗ್ಗೆ ಅಥವಾ ನೀವು ಮದುವೆ ಆಗ್ತಿದ್ದೀರಾ ಅನ್ನೋ ಒಂದು ಸುದ್ದಿ ನೀವು ಓಪನ್ ಆಗಿ ಅವರಿಗೆ ಪ್ರಪೋಸ್ ಮಾಡಿದ್ರಿ. ಸೊ ಅದು ಈಗ ಈಶಾನಿ ಹತ್ರ ಕೇಳಿದರೆ ಆ್ಯಸ್ ಎ ಫ್ರೆಂಡ್ ಆಗಿ ಓಕೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು ಅಂತ? ಸೊ ನನಗೆ ಈಶಾನಿ ಮಧ್ಯದಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಒಂದು ಒಳ್ಳೆ ಬಾಂಡ್ ಇತ್ತು. ಬಟ್ ಹೇಗೆ ಅಂದರೆ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದ್ದರೆ ನಿಮ್ಮ ಮಧ್ಯದಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರತ್ತೆ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಅದೇ ಆಯಿತು. ಯಾಕೆಂದರೆ ನಾವು ಫ್ರೆಂಡ್ಸ್ ಹೆಂಗಿರೋ ಹೊತ್ತಿಗೆ ತುಂಬ ಚೆನ್ನಾಗಿತ್ತು. ಬಟ್ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ನಮ್ಮ ಮಧ್ಯದಲ್ಲಿ ಫೈಟ್ಗಳು ಸ್ಟಾರ್ಟ್ ಆಯಿತು. ಸೊ ಆವಾಗ ಗೊತ್ತಾಯಿತು, ಶೋ ಅಲ್ಲಿ ಇರುವಾಗಲೇ ಗೊತ್ತಾಯಿತು ದಟ್ ನಮಗೆ ನಮ್ಮ ಮಧ್ಯದಲ್ಲಿ ರಿಲೇಷನ್ಶಿಪ್ ವರ್ಕ್ ಮಾಡಲ್ಲ, ಫ್ರೆಂಡ್ಸಾಗೆ ಇರೋಣ ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಅದನ್ನು ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ, ಆಫ್ಟರ್ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಈಶಾನಿಗೆ ಕಾಲ್ ಮಾಡಿದ್ದೀರಾ ಅಥವಾ ಮೀಟ್ ಆಗಿದ್ದೀರಾ ಏನು ಅಂತ? ಮಾತಾಡಿದ್ದೀನಿ ಈಶಾನಿ ಹತ್ರ, ಬಟ್ ಇನ್ನೂ ಮೀಟ್ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ. ಆಲ್ಮೋಸ್ಟ್ ಹೊರಗಡೆ ಬಂದಿದ್ದು ಬಿಗ್ ಬಾಸ್ಲಿದ್ದು ಇನ್ನೂ ಹೊರಗಡೆ ಬಂದಿಲ್ಲ ಅಂತ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ಡೈಲಿ ಇಂಟರ್ವ್ಯೂಸೇ ಬರ್ತಾ ಇದೆ. ಆಲ್ಮೋಸ್ಟ್ ಒಂದು ದಿನಾಗೆ ಬೆಳಗ್ಗೆಲಿದ್ದು ಈವ್ನಿಂಗ್ವರೆಗೆ ಇಂಟರ್ವ್ಯೂಸೇ ಕೊಡ್ತಾ ಇದ್ದೀನಿ. ಸೊ ಮೀಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಏನು ಹೇಳಿದ್ರು ಫೋನಲ್ಲಿ ಈಶಾನಿ? ನಿಮ್ಮ ಗೇಮ್ಸ್ ವಿಚಾರ ಆಗಿರ್ಬೋದು, ನಿಮ್ಮ ಅಂದರೆ ನೀವು ಅಲ್ಲಿದ್ದ ರೀತಿ ಆಗಿರ್ಬೋದು, ಆಫ್ಟರ್ ಅವ್ರು ನೋಡ್ತಾ ಇದ್ರಲ್ಲ ಪ್ರತಿದಿನ ಬಿಗ್ ಬಾಸ್ ಅಬ್ಸರ್ವ್ ಮಾಡಿರ್ತಾರೆ, ಏನು ಹೇಳಿದ್ರು ನಿಮ್ಮ ಹತ್ರ ಒಪಿನಿಯನ್? ಅವರು ಇಷ್ಟು ದಿನ ಇದ್ದಿದ್ದೀನಿ ಅಂತ ಅವ್ರಿಗೆ ಖುಷಿ ಫಸ್ಟು. ಆ್ಯಂಡ್ ಹೊರಗಡೆ ಬಂದಿದ್ದು ಬೇಜಾರಾಯಿತು. ಬಟ್ ಇಲ್ಲಿ ಹೊರಗಡೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಎಲ್ಲ ಮಾಡೋಣ ಅಂತ ಹೇಳಿದರು. ಈ ಸಾಂಗ್ಸ್ ಎಲ್ಲ ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಕ್ಕೆ ಐಡಿಯಾ ಇದೆ. ಸೊ ಇವಾಗ ಈಶಾನಿ ಅವ್ರ ಹತ್ರ ನೀವು ಫೋನಲ್ಲಿ ಮಾತಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಏನು ಹೇಳಿದ್ರು ಅವ್ರು? ಏನು ನಿಮ್ಮ ಗೇಮ್ಸ್ ವಿಚಾರ ಆಗಿರ್ಬೋದು ಅಥವಾ ಮುಂದಿನ ಪ್ಲ್ಯಾನ್ಸ್ ಬಗ್ಗೆ ಏನು ಡಿಸ್ಕಷನ್ ಆಯಿತು ಅಂತ? ಫಸ್ಟು ಇಷ್ಟು ದೂರ ಉಳ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರಿಗೆ ಖುಷಿ ಆಯಿತು. ಆ್ಯಂಡ್ ಬಟ್ ಅವ್ರು ಹೇಳ್ತಾ ಇದ್ದಲ್ಲ, ಇಲ್ಲಿ ಹೊರಗಡೆ ಬಂದಿದ ಮೇಲೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಮಾಡೋಕ್ಕೆ ತುಂಬ ಜಾಸ್ತಿ ಇದೆ. ಸೊ ಇವಾಗ ನಮ್ಗೆ ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಕ್ಕೆ ಕೂಡ ಐಡಿಯಾ ಇದೆ. ಸೊ ಅದು ಬೇಗನೆ ರಿಲೀಸ್ ಆಗುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ.